ನಾನು ಈಗ ನಾಗಮಂಗಲದ ಹುಡುಗ. ನಾನು ನಮ್ಮ ತಂದೆಯವರು ಆಗಿನ ಕಾಲದಲ್ಲಿ ಊರು ಬಿಟ್ಟು ಬಂದು ಬೆಂಗಳೂರಲ್ಲಿ ನೆಲೆ ಕಂಡುಕೊಂಡು ಒಂದು ಉದ್ಯಮಗಳೆಲ್ಲ ಮಾಡಿಕೊಂಡು ಇದ್ದೀವಿ. ನಾಗಮಂಗಲ ಅಂದ್ರೇ ಕಷ್ಟಜೀವಿಗಳು ಮೊದಲಿನ ಭಾಗ. ರೈತರು ತುಂಬ ಕಷ್ಟದಲ್ಲಿದ್ದಾರೆ. ಎಷ್ಟು ಸುಮಾರು 50,000 ಜನ ಬೆಂಗಳೂರಲ್ಲಿದ್ದಾರೆ ನಾಗಮಂಗಲದವರು. ಅದರಲ್ಲೂ ಈ ಎಸ್ಪೆಷಲಿ ಶ್ರೀನಗರ ಅಂದರೆ ನಾಗಮಂಗಲದ ಆರ್ಟ್ ಇದ್ದಂಗೆ. ಬೆಂಗಳೂರಲ್ಲಿ ಹೆಚ್ಚು ಜನರು ಇದ್ದಾರೆ. ಶ್ರೀನಗರ ಅಂದರೆ ನಾಗಮಂಗಲದ ಹೃದಯ ಭಾಗ ಇದ್ದಂಗೆ. ನಾನು ಸುಮಾರು ಒಂದು ವಾರದಿಂದ ನಾನು ನನ್ನ ಸ್ನೇಹಿತರು ಒಂದು ಕಾರ್ ತಗೊಳ್ಳೋಣ ಅಂತ ಹೋದೋ. ಕಾರ್ ಬೆಲೆ ನೋಡಿದ್ರೆ 1.5 ಕೋಟಿ ಇತ್ತು. ಇದೇ ನನ್ನ ಹತ್ರ ಅದೊಂದು ನನಗೊಂದು ಹಾಬಿ ಇತ್ತು ಕಾರ್ಗಳು ತಗೊಳ್ಳೋದು. 1.5 ಕೋಟಿನ ಬಂದು ನಮ್ಮ ತಾಯಿಗೆ ಸುಮ್ಮನೆ ಹೇಳಿ ಈ ಥರ ಒಂದು ಕಾರ್ ತಗೊಳ್ತಾ ಇದ್ದೀನಿ ಅಂತ. ಅವರೊಂದು ತಮಾಷೆಗೆ ಹೇಳಿದ್ರು, ನೀನು 1.5 ಕೋಟಿನ ಇದು ಮಾಡೋದು ನಮ್ಮೂರಿಗೆ 2 ಬಸ್ ಬಿಡು ಅಂದರು. ಅವ್ರು ಹೇಳಿದ ತಮಾಷೆಗೆ ನಾನು ಸೀರಿಯಸ್ಸಾಗಿ ಒಂದು ಸ್ವಲ್ಪ ಯೋಚನೆ ಮಾಡಿದೆ. ಒಳ್ಳೆ ರೀತಿ ಅನ್ನಿಸ್ತು. ಅದನ್ನೊಂದು ಲೆಕ್ಕ ಮಾಡಿದೆ. ಫ್ರೆಂಡ್ಸನ್ನ, ಸ್ನೇಹಿತರನ್ನ, ಮನೆಯವ್ರನ್ನೆಲ್ಲನೂ ಕೇಳಿದೆ. ಎಲ್ಲರೂ ಒಂದು ಒಳ್ಳೆ ಒಪಿನಿಯನ್ ಕೊಟ್ಟರು. ನಮ್ಮೂರ ಜನತೆಗೆ ಒಳ್ಳೇದಾಗೋದಾದರೆ ಯಾಕೆ ಮಾಡಬಾರ್ದು ಅನಿಸ್ತು. ಎಲ್ಲ ಲೆಕ್ಕಾಚಾರ ಹಾಕಿ ನೋಡಿದೆ. ನಾನೊಬ್ಬ ಓಡಾಡೋದಕ್ಕೆ 5 ವರ್ಷಕ್ಕೆ ಅದಾದರೆ ಒಂದು ವರ್ಷಕ್ಕೆ 20,000 ಜನ ಓಡಾಡ್ಬೋದು ಆರಾಮಾಗಿ. ಓಡಾಡಲಿ ಅನ್ನೋ ಉದ್ದೇಶದಲ್ಲಿ ಬಿಟ್ಟಿದ್ದೀನಿ, ಒಂದು ಒಳ್ಳೆಯ ಉದ್ದೇಶದಲ್ಲಿ. 2 ಬಸ್ ಬಿಟ್ಟಿದ್ದೀನಿ ಶ್ರೀನಗರದಿಂದ. ಒಂದು ಬೆಳ್ಳೂರು ಕ್ರಾಸ್ ವಯ ಹೋಗುತ್ತೆ, ಇನ್ನೊಂದು ಮಂಡ್ಯ ಅಂದರೆ ಮೈಸೂರು ರೋಡ್ ವಯ ಹೋಗುತ್ತೆ. ಈಗ ಸದ್ಯಕ್ಕೆ ನಮಗೆ ಅದ್ರ ಬಗ್ಗೆ ಟೈಮಿಂಗ್ ಎಲ್ಲ ಗೊತ್ತಿಲ್ಲ. ಜನಗಳಿಗೆ ಯಾವ ರೀತಿ ಸ್ಪಂದಿಸ್ತಾರೆ, ಅವ್ರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ದಿನೇ ಹೋಗ್ತಾ ಅವ್ರ ಒಪಿನಿಯನ್ ತಗೊಂಡು ಯಾವ ರೀತಿ ಟೈಮ್ ಸೆಟ್ ಆಗುತ್ತೆ, ಜನಗಳಿಗೆ ಅನುಕೂಲಕ್ಕೆ ಬಿಟ್ಟಿರೋದು ಜನಗಳಿಗೆ ಉಪಯೋಗಿಸ್ಕೊಳ್ಳಿ ಅಂತ ಅವ್ರ ಸಮಯಕ್ಕೆ ಇದು ಮಾಡಿ. ಅದು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅದನ್ನು ನೋಡ್ಕೊಂಡು ಅದ್ರ ಪ್ರಕಾರ ನಾನು ಚೇಂಜ್ ಮಾಡಿ ಇದು ಮಾಡ್ತೀನಿ. ಸರ್, ಇದು ನಿತ್ಯ ನಿರಂತರವಾಗಿರುತ್ತಾ ಅಥವಾ ಏನಾದರೂ ಒಂದು ಸೀಸನ್ ವೈಸ್ ಏನಾದರೂ ಪ್ಲಾನ್? ಖಂಡಿತವಾಗ್ಲೂ ಇದು ನಿತ್ಯ ನಿರಂತರವಾಗಿರುತ್ತೆ. ನಾನಿರೋವರೆಗೂ ಇರುತ್ತೆ. ಯಾವುದೇ ಕಾನೂನು ಅಥವಾ ಜನಗಳು ತಡಿದೇ ಇದ್ದರೆ ಇದು ನನ್ನ ಕೈಲಿ ಶಕ್ತಿ ಅನ್ನಿಸುವ ಕಂಟಿನ್ಯೂಸ್ ಮಾಡ್ಕೊಂಡು ಹೋಗ್ತೀನಿ. ತಡಿಬೋದು ಅಂತ ಏನಾದ್ರು ಅನುಮಾನ ಇದೆಯಾ? ಅನುಮಾನ ಇಲ್ಲ. ಇದು ಊರಿದ್ಮೇಲೆ ಹೊಲಗೇರಿ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಅದನ್ನು ಯೋಚನೆ ಮಾಡಲೇಬೇಕಲ್ಲ. ಯಾರಾದ್ರು ಒಬ್ಬರು ಒಂದು ಒಳ್ಳೆ ಕೆಲಸ ಮಾಡ್ತಾವ್ರೆ ಅಂದರೆ ಕಲ್ಲು ಹೊಡೆಯೋರು 10 ಜನ ಇರ್ತಾರೆ. ಬಟ್ ಇದೊಂಥರ ಗಾಜಿನ ಮನೆ ಥರ. ಯಾರು ಹೊಡೆದ್ರು ಜನಗಳು ಸೊತ್ತಾಗೋಯ್ತು ಇವತ್ತಿಂದ. ಅದು ಅವ್ರಿಗೆ ತೊಂದರೆ ಆಗ್ಬೋದು ಅಷ್ಟೇ. ಈ ಥಾಟ್ಸ್ಗೆ ನಿಮ್ಮ ತಾಯಿಯವರೇ ಸ್ಫೂರ್ತಿ? ಅವ್ರು ಹೇಳಿದ ಒಂದು ತಮಾಷೆ ನನಗೆ ಇವತ್ತು ಇನ್ಸ್ಪಿರೇಷನ್ ಆಯಿತು. ಬಟ್ ಅವ್ರು ಹೇಳಿದ್ದು ಅವ್ರ ಲೆಕ್ಕಾಚಾರದಲ್ಲಿ ಅವರು ಏನು ಅಂಥದ್ದು ಓದಿಲ್ಲ ಆದರೂ ಅವ್ರ ಹಿಡಿಯೋದಲ್ಲಿ ಆ ಮನಸ್ಸಿದ್ದಾಗ ನಾವು ಇಷ್ಟೊಂದು ಸ್ವಲ್ಪ ಈಗ ಆಧುನಿಕ ಯುಗದಲ್ಲಿದ್ದವ್ರು ಅದನ್ನು ಯೋಚನೆ ಮಾಡಿದ್ರೆ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನ ನಾನು ಮಂದಾಟ ಮಾಡ್ಕೊಂಡು ಒಂದು ಸಾಹಸಕ್ಕೆ ಕೈ ಹಾಕಿದ್ದೀನಿ ಅಷ್ಟೇ. ಪ್ರತಿಯೊಬ್ಬ ಮನುಷ್ಯನ ಬದುಕಲ್ಲೂ ಕೂಡ ಈ ಟ್ರಾನ್ಸ್ಪೋರ್ಟೇಷನ್ ಅನ್ನೋದು ಒಂದು ಅವಿಭಾಜ್ಯ ಅಂಗ ಇದ್ದಂಗೆ. ಅದು ಇಲ್ಲದೆ ಹೋದರೆ ಯಾವ ಕೆಲಸನೂ ಸುಗಮವಾಗಿ ಆಗೋಕ್ಕಾಗಲ್ಲ. ಬಟ್ ಅಂಥ ವ್ಯವಸ್ಥೆ ನಾನು ನಾಗಮಂಗಲಕ್ಕೆ ಬಿಟ್ಟಿದ್ದೀರಾ, ಏನು ಅನ್ನಿಸ್ತಿದೆ ಸರ್? ತುಂಬ ಖುಷಿ ಆಗ್ತಾಯಿದೆ. ಯಾಕೆಂದರೆ ಹುಟ್ಟಿದೂರಿಗೆ ಏನಾರು ಮಾಡಬೇಕು ಅನ್ನೋದೊಂದಿದೆ. ತುಂಬ ಖುಷಿ ಆಗ್ತಾಯಿದೆ. ಇವತ್ತೊಂದು ಮಾಡಿದ್ದೀನಿ. ಅದರ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಇದು ಸಕ್ಸಸ್ ಆದರೆ ಅಷ್ಟೇ ಸಾಕು ನನಗೆ, ಇನ್ನೇನು ಬೇಡ. ಮತ್ತು ಅಲ್ಲಿಂದ ಬರೋದು 2 ಇಲ್ಲಿಂದ 2 ಬಸ್ ಹೋಗುತ್ತೆ. ತಿರ್ಗಿ ಅದೇ ರೀತಿ ಮಧ್ಯಾಹ್ನ 3 ಗಂಟೆ ಅಥವಾ ಅದು ಸಮಯ ನೋಡ್ಕೊಂಡು ಆ ಕಡೆಯಿಂದನೂ 2 ಬಸ್ ಬೆಂಗಳೂರಿಗೆ ಬರುತ್ತೆ. ಸಂಜೆ ಒಂದು 6-7 ಗಂಟೆ ಒಳಗೆ ಬರುತ್ತೆ. ಮೇಲ್ಕೋಟೆವರೆಗೂ 1 ಬಸ್ ಹೋಗುತ್ತೆ. ನಾಗಮಂಗಲ ಸೆಂಟ್ರ್ ಮಾಡಿದ್ದೀವಿ ಸರ್ ಈಗ ಸದ್ಯಕ್ಕೆ. ದಿನಗಳಾದಮೇಲೆ ಯಾವ ರೀತಿ ಅನುಕೂಲ ಜನಗಳಿಗೆ ಬೇಕೋ ಆ ರೀತಿ ಮಾಡಿಕೊಡ್ತೀವಿ. ಅಮ್ಮ ಈಗ ಹಬ್ಬ ಇದೆ. ಹಬ್ಬದಲ್ಲಿ ಈಗ 3 ದಿವಸ ಇದು ಆಗುತ್ತೆ. ನಾನು ಯಾವುದು ಇದು ನಡೆಸ್ತಾ ಇಲ್ಲ. ಇದು ಬಿಟ್ಟರೆ ಸೇವೆಗೆ ಜನಗಳೇ ಅವ್ರ ಫೀಡ್ಬ್ಯಾಕ್ ಹೆಂಗೆ ಕೊಡ್ತಾರೆ ಅದ್ರ ಮೇಲ್ಗಡೆ ಒಂದನ್ನು ಟೈಮಿಂಗ್ ಸೆಟ್ ಮಾಡ್ತೀವಿ. ಈ 3 ದಿವಸ ಹಬ್ಬ ಇರೋದ್ರಿಂದ ಇದು ನಾರ್ಮಲಾಗಿ ಓಡುತ್ತೆ. ಆಫ್ಟರ್ ಹಬ್ಬ ಆದಮೇಲೆ ಒಂದು ಟೈಮಿಂಗ್ ನಾವು ಫಿಕ್ಸ್ ಮಾಡಿ ಅದನ್ನು ವಾಟ್ಸಪ್ ಮೂಲಕ ಕಳಿಸ್ತೀನಿ. ಯಾವುದೇ ವೆಬ್ಸೈಟ್ ಇಲ್ಲ, ಏನಿಲ್ಲ ನಮ್ಮಗಳಿಗೆ. ಯಾಕೆಂದರೆ ಇದೇನು ಫ್ರೀ ಬಿಡ್ತಾ ಇರೋದ್ರಿಂದ ಯಾವುದು ಇದಿಲ್ಲ. ಸರ್ ಇದು ಫ್ರೀ ಬಿಟ್ಟಿದ್ದೀನಿ ಈಗ ಸದ್ಯಕ್ಕೆ. ಯಾವುದೇ ಫೇರ್ ಇಲ್ಲ, ಯಾವತ್ತೂ ಇಲ್ಲ. ನಾನು ಸರ್ ಒಂದಂತೂ ಸತ್ಯ, ಇವಾಗ ಪ್ರೈವೇಟ್ ಬಸ್ಗಳು, ಸಾಹುಕಾರಗಳು ಬಸ್ಗಳು ಇಟ್ಕೊಂಡು ಎಷ್ಟೊಂದು ಜನ ಇಲ್ಲಿಂದ ಬಸ್ಗಳನ್ನ ನಾಗಮಂಗಲಕ್ಕೆ ಬಿಟ್ಟಿರ್ತಾರೆ. ಜೊತೆಗೆ ಸರ್ಕಾರಿ ಬಸ್ಗಳು ಕೂಡ ನಾಗಮಂಗಲಕ್ಕಿದೆ. ಬಟ್ ಅವರ ಎಲ್ಲ ಒತ್ತಡ ನಿಮ್ಮ ಮೇಲೆ ಬರುತ್ತೆ ಅನ್ನೋದು ನಿಮ್ಗೆ ಅನುಮಾನ ಇದೆ? ಅದನ್ನೇ ನಿಮ್ಗೆ ಆಗಲೇ ಹೇಳಿದ್ದು, ಯಾರು ಕೆಟ್ಟ ಮನಸ್ಸಲ್ಲಿ ನೋಡದೇ ಇದ್ದರೆ ಇದು 2 ಬಸ್ ನಾನು ಬಿಡೋದು. ನನ್ನ ಕೈಲಾಗಿ ಶಕ್ತಿ ಬಿಟ್ಟಿದ್ದೀನಿ. ಯಾರು ಇನ್ನೂ ಸಾಹುಕಾರಗಳಿದ್ರೆ ಬಿಟ್ಟರೆ ಅದೇನು ತೊಂದರೆ ಇಲ್ಲ. ಜನಗಳಿಗೆ ಅನುಕೂಲಕ್ಕೆ ತಾನೇ ಬಿಟ್ಟಿರೋದು.